ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನು ಕಂಟೆಂಟ್ ಕ್ರಿಯೇಟರ್ ವ್ಲಾಗ್. ಇವಾಗ ಟೈಮ್ ಬಂದು 5:30 ಆಗಿದೆ. ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೆ. ಸೊ ನಮ್ಮ ಆಂಟಿ ಅವರು ಬೆಂಗಳೂರಲ್ಲಿರೋದು. ಟೈಮ್ ಸಂಜೆ ಆಗಿರೋದ್ರಿಂದ ನಮಗೆಲ್ರಿಗೂ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅವರು ಹೊರಗಡೆ ಯಾಕೆ ತಿಂತೀರಾ, ಅನ್ಹೆಲ್ದಿ ಫುಡ್ಡು, ಮನೆಯಲ್ಲೇ ನಾನೇ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಇವಾಗ ಪಾನಿಪುರಿ ಮಾಡಿಕೊಡ್ತಾರೆ ನಮಗೆಲ್ಲ. ಅದ್ರ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತೀನಿ. ಪಾನಿಪುರಿ ಹೇಗೆ ಮಾಡೋದನ್ನ ರೆಸಿಪಿ ಎಲ್ಲ ಅವರೇ ಹೇಳ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ ಆ್ಯಂಡ್ ವಿಡಿಯೋ. ಬರುತ್ತಾ ಧನಿಯಾ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಶುಂಠಿ ಮತ್ತು ಪುದೀನ ಮತ್ತು ಇದು ಗೊತ್ತಲ್ಲ ಹುಣಸೆ ಹಣ್ಣು ಸ್ವಲ್ಪ ಎಲ್ಲ ನೆನೆಸಿ ಇಟ್ಕೊಂಡಿರೋದು. ಇವಾಗ ಹೇಗೆ ಮಾಡೋದು, ಪಾನಿಪುರಿಗೆ ಏನೇನು ಬೇಕು ಅನ್ನೋದು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ 2 ದಪ್ಪ ಆಲೂಗೆಡ್ಡೆ ಚೆನ್ನಾಗಿ ನೀರು ಬೇಯಿಸ್ಬಿಟ್ಟು ಅದಕ್ಕೆ ಉಪ್ಪಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 2 ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ. ಈರುಳ್ಳಿನ 2 ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ದಪ್ಪ ಈರುಳ್ಳಿ ಬರುತ್ತಲ್ಲ, ಅದನ್ನೇ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. 2 ಕ್ಯಾರೆಟನ್ನು ತುರ್ಕೊಂಡಿರೋದು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ ಸ್ವಲ್ಪ ಅಷ್ಟೇ. ಇದು 1 ಉಂಡೆ ಬೆಲ್ಲ, ದಪ್ಪ ಉಂಡೆ ಬೆಲ್ಲ ಬರುತ್ತಲ್ಲ, ಆ 1 ಉಂಡೆ ಬೆಲ್ಲನ ಚೆನ್ನಾಗಿ ಇವಾಗ ನಾವು ಪಾನಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಆವಾಗಲೇ ಹೇಳಿದ್ವಲ್ಲ, ಬೆಳ್ಳುಳ್ಳಿ, ಹಸಿಶುಂಠಿ ಮತ್ತು ನಾವು ತಂದಿರೋ ಕೊತ್ತಂಬರಿ ಸೊಪ್ಪು, ಧನಿಯಾ, ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ, ನೋಡ್ಕೊಳ್ಳಿ. ತುಂಬ ನೀರು ಹಾಕಿದರೆ ಅದು ತುಂಬ ತೆಳ್ಳಗಾಗ್ಬಿಡುತ್ತೆ ಪಾನಿ. ಒಂದು ಕನ್ಸಿಸ್ಟೆನ್ಸಿಯಲ್ಲೇ ರುಬ್ಕೋಬೇಕು. ಹಾಗಾಗಿ ಸ್ವಲ್ಪನೇ ರುಬ್ಕೋಬೇಕಾದ್ರೆ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ಳಿ. ಅದು ಕೊತ್ತಂಬರಿ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಬೇಗ ರುಬ್ಕೊಳ್ಳೋದಿಲ್ಲ. ಒಂದು 2-3 ಟೈಮ್ಸು ನೋಡಿ ಚೆಕ್ ಮಾಡ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ಫೈನ್ ಪೇಸ್ಟೇ ಆಗಬೇಕು. ಹಾಗಾಗಿ ಇವಾಗ ಆಗಿದೆ. ಇವಾಗ ಇದೆಲ್ಲ ಫುಲ್ಲು ನೀಟಾಗಿ ತುಂಬಾ ಫೈನ್ ಪೇಸ್ಟಾಗಿ ಬಂದಿದೆ. ಇವಾಗ ನಾವು ಒಂದು ಫಿಲ್ಟರ್ ಸಹಾಯದಿಂದ ಇದನ್ನು ಸೋಸ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ನಿಧಾನಕ್ಕೆ ಸೋಸ್ಕೊಂಡ್ರೆ ಆಯಿತು. ಇದಕ್ಕೆ ನಾವು ಬೇಕಂದರೆ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆಮೇಲೆ, ಎಲ್ಲ ಇದು ಸೋಸ್ಕೊಂಡಾದಮೇಲೆ. ಏಕೆಂದರೆ ಇದು ಸೋಸ್ಕೊಂಡಾಗ ಗಟ್ಟಿ ಬಂದಿರುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಗೊತ್ತಾಗುತ್ತೆ ಇದು ಕನ್ಸಿಸ್ಟೆನ್ಸಿ ಹೆಂಗೆ ಬಂದಿದೆ ಅಂತ. ನೋಡಿಕೊಂಡು ನೀರನ್ನ ಹಾಕ್ಕೊಂಡ್ರೆ ಆಯಿತು. ಮತ್ತು ಆ ಜಾರ್ಗೆ ಎಲ್ಲ ಸ್ವಲ್ಪ ಹಾಕ್ಕೊಂಡು ನೀರನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ವಿ. ಅದನ್ನು ಇವಾಗ ಈ ಪಾನಿ ಒಳಗಡೆ ಹಾಕೊತಾ ಇದ್ದೀವಿ. ಹುಣಸೆ ಹಣ್ಣನ್ನೇ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ನೆನೆಸಿರೋದು. ಚೆನ್ನಾಗಾದ್ರೂ ರಸ ಇಂಟ್ಕೊಂಡ್ಬಿಟ್ರೆ ಒಳ್ಳೆ ರುಚಿಯಾಗಿ ಬರುತ್ತೆ ಪಾನಿ. ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇನ್ನು ಸ್ವಲ್ಪ ಹೆಚ್ಚಿಸ್ಕೋಬೋದು ಪಾನಿನ. ಇವಾಗ ನಾವು 1 ಉಂಡೆ ಗಾತ್ರದಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ವಲ್ಲ, ಅದನ್ನು ಈ ಪಾನಿ ಒಳಗಡೆ ಹಾಕ್ಕೊತಾ ಇದ್ವಿ. ಎಲ್ಲ ನೀಟಾಗಿ ಬೆಲ್ಲ ಕರಗೋಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ, ನಿಮ್ಮ ರುಚಿ ಹೇಗಿರುತ್ತೆ ಅಂತ. ಒಂದು ಅರ್ಧ ಸ್ಪೂನು ಅಥವಾ ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ಈಗ ಇದು ಬೆಲ್ಲ ಕರಗೋಕೆ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ಸ್ವಲ್ಪ ಇನ್ನೂ ಪಾನಿ ತೆಳುಗಬೇಕು ಅಂದ್ರೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು, ನೋಡ್ಕೊಳ್ಳಿ, ರುಚಿ ಗೊತ್ತಾಗುತ್ತಲ್ಲ. ಸ್ವಲ್ಪ ಎಲ್ಲ ಗಾಢಾಗಿದ್ದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಇದ್ದರೆ ಸಾಕು. ಇವಾಗೇನು ಮತ್ತೆ ನೀರೆಲ್ಲ ಏನು ಆ್ಯಡ್ ಮಾಡ್ಕೊಳ್ಳೋದೇನು ಬೇಡ. ಇವಾಗ ಇದು ಕರೆಕ್ಟಾಗಿ ಆಗಿದೆ. ಈಗ ನೆಕ್ಸ್ಟು ಪೂರಿ. ಇವಾಗ ನಾವು ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ, ಇದು ಬೇಯಬೇಕಾದ್ರೆ ಉಪ್ಪು ಹಾಕಿದ್ದು, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದು. ಇವಾಗ ಇದಕ್ಕೆ ನಾವು 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀವಿ. ಸೊ ಇವಾಗ ಪೂರಿ ಬೇಕ್ರಿಲಿ ತರಿಸಿರೋದು, ದಿಢೀರಂತ ಪ್ಲಾನ್ ಆಯ್ತಲ್ಲ, ಹಾಗಾಗಿ. ಮತ್ತು ಸೇವು ಅಷ್ಟೇ, 2 ಪೂರಿ ಮತ್ತು ಸೇವು ಮಾತ್ರ ಬೇಕ್ರಿಯಿಂದ ತರಿಸಿರೋದು. ಇದೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಇವಾಗ ಇದಕ್ಕೆ ಪ್ಲೇಟಿಗೆಲ್ಲ ಸರ್ವ್ ಮಾಡ್ತಾಯಿದ್ದಾರೆ ನಮ್ಮ ಆಂಟಿ. ಅವ್ರಿಗೆ ವಿಡಿಯೋ ಬರೋಕ್ಕೆ ಇಷ್ಟ ಇಲ್ಲ, ನಾನು ಫೋರ್ಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಡೀತಾ ಇದೆ ನಮ್ಮಿಬ್ಬರ ಮಧ್ಯೆ. ಎಲ್ಲ ಪ್ಲೇಟಿಗೆ ಹಾಕ್ತಾವ್ರೆ. ನಾವು ಫಸ್ಟ್ ಟೈಮ್ ಮನೆಯಲ್ಲೇ ಪಾನಿಪುರಿ ಮಾಡ್ತಿರೋದು. ಸೌಂಡ್ ಟಿಕ್ ಟಿಕ್ ಅಂತಾರೆ ಮಾಡ್ತಾರೆ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಪಾನಿಗೆ, ಅಲ್ಲ ಸರಿ, ಒಂದೊಂದೇ ಪೂರಿಗೆ ಆಲೂಗಡ್ಡೆ, ಹೊಡೆದಿಲ್ವಾ? ಚೂರು ಒಂದಿದೆ, ಅದೊಳಗೆ ಹೋಗ್ಬೇಕು. ಇವಾಗ ಇದಕ್ಕೆ ನಾವಿಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇವಾಗ ಸ್ವಲ್ಪ ಅದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟ್, ಇವಾಗ ಸೇವು ತಾನೆ ಅನ್ಬಿಡ್ತದೆ. ಸ್ವಲ್ಪ ಅಗಲ ಹೊಡಿಬೇಕು, ಚೂರು ಹೊಡೆದ್ರೆ ಒಳಗೆ ಏನೂ ಹೋಗಲ್ಲ. ಹೌದು, ಸ್ವಲ್ಪ ನಾವು ಅಗಲ ಓಪನ್ ಮಾಡಬೇಕಿತ್ತು, ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ವಿ, ಅದೆಲ್ಲ ಈಚೆ ಬರ್ತಿದೆ. ಏನು ಬಟ್ ಟೇಸ್ಟ್ ಸೂಪರ್ ಇರುತ್ತೆ.
ಇವಾಗ ರೆಡಿ ಆಯಿತು ಪಾನಿಪುರಿ. ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡೋಣ. ಫಸ್ಟು ನಮ್ಮ ಆಂಟಿ ಟೇಸ್ಟ್ ಮಾಡ್ತಾರೆ. ಒಂದು ಹಿಂಗೆ ಹಾಕೊಂಡು ತಿನ್ನೋದು. ಆ ಪಾನಿನ ಅದರೊಳಗಡೆ ಹಾಕ್ಕೊಂಡು ತಿನ್ನೋದು. ಹೇಗೆ ಬಂದಿದೆ ಟೇಸ್ಟ್ ಮಾಡಿ ಆಂಟಿ. ನನ್ನ ಮಕ್ಕಳಿಯಪ್ಪ ಮಳೆ ಬರ್ತಾ ಉಂಟಾ? ಮಳೆ ಬರ್ತಿಲ್ಲ. ಬೀಳ್ತಾ ಇದೆ, ಮಳೆ ಬರ್ತಾ ಇದೆ. ಇಲ್ಲ, ಯಾವ ಊರು ಸಾಯ್ತಾರೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ನಮ್ಮ ಆಂಟಿ ತಿನ್ನಿಸ್ಬಿಡ್ತು ಮಾತಾಡೋಕ್ಕಾಗಲ್ಲ. ತುಂಬ ರುಚಿಯಾಗಿ ಬಂದಿದೆ. ಬರೀ ಒಂದು 15 ಮಿನಿಟ್ಸಲ್ಲಿ ಪಾನಿಪುರಿ ರೆಡಿ ಮಾಡ್ಕೊಂಡು ತಿನ್ಬೋದು ನೋಡಿ. ಅದು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಇವಾಗ ಟೇಸ್ಟ್ ಮಾಡೋಕ್ಕೆ ಋತ್ವಿಕ್ ಅವ್ರಿಗೆ ಕೊಡ್ತಾ ಇದ್ದೀನಿ. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಟೇಸ್ಟ್ ಮಾಡಿ. ಪ್ಲೇಟ್ ಮೇಲೆ ಇಡ್ಕ ತಿನ್ಬೇಕಾದ್ರೆ ಚೆನ್ನಾಗಿದೆಯಾ? ಸೂಪರಾಗಿ ಬಂದಿದೆಯಾ? ಚೆನ್ನಾಗಿದೆಯಂತೆ. ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಕೈ ತೋರ್ಸು. ಸೂಪರ್. ಸಿಹಿಕಾಯಿ ಇಷ್ಟು ಜನರ ಥರ ಹೇಳ್ತಿದ್ದಾನೆ ಸೂಪರ್ ಅಂತ. ನೋಡಿ, ನೀವು ಮನೆಯಲ್ಲೇ ಟೇಸ್ಟ್ ಮಾಡಿ ಈ ಥರ ಪಾನಿಪುರಿ ಮಾಡ್ಕೊಂಡು ಹೆಲ್ದಿಯಾಗಿ ತಿನ್ನಿ. ಸೊ ಫೈನಲಿ ನಾನು ಟೇಸ್ಟ್ ಮಾಡೋ ಟೈಮ್ ಇವಾಗ. ಇದಕ್ಕೆ ಪಾನಿ ಹಾಕ್ಕೊಂಬಿಟ್ಟು ಏನಾರು ಹಾಕ್ಬೇಕಾಯ್ತಾ? ಸರಿ ಆಯ್ತಾ? ಇದೀಗ ಏನಾಯ್ತು? ಮಾತೇ ಇಲ್ಲ. ತುಂಬ ಚೆನ್ನಾಗಿದೆ. ಈಸಿ ರೆಸಿಪಿ, ಮಾಡ್ಕೊಂಡು ತಿನ್ಬೋದು. ಈ ಸಂಜೆ ಟೈಮ್ಗಂತೂ ಸೂಪರ್ ಸ್ನ್ಯಾಕ್ಸು. ನಾನು ನನ್ನ ತಮ್ಮ ಇಬ್ಬರು ಕಾಂಪಿಟೇಷನ್ ಮೇಲೆ ತಿಂತಾ ಇದ್ದೀವಿ. ಯಾರು ಫಸ್ಟ್ ಖಾಲಿ ಮಾಡ್ತಾರೆ ಅಂತ ಏನಿಲ್ಲ, ಸುಮ್ಮನೆ ಹಂಗೆ. ಹಾಕಿದ್ರೆ ಹಾಕೊಂಡು ಚೆಂದ ಅಂತ ಸರಿ. ಕೆಳಗಡೆ ಮನೆ ಒಂದು ಲಾಸ್ಟಿಗೆ ಅದನ್ನೆಲ್ಲ ಬಿಡಬೇಡ್ರಿ. ಎಲ್ಲ ಕಲ್ಸ್ಕೊಂಡು ಮಸಾಲೆ ಪುಡಿ ತಿನ್ನಂಗೆ ತಿಂದ್ರಿ. ಆಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನಾನು ಇನ್ನೊಂದು ಮತ್ತೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ನೋಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.